ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಆ್ಯಕ್ಚುಲಿ ನಮ್ಮಮ್ಮ ಇಲ್ಲ, ಅಂಗಡಿ ಸಾಮಾನು ತರೋಕ್ಕೆ ಅಂತ ಹೋದರು. ಬಟ್ ನೋಡಿದ್ರೆ ಅಲ್ಲಿ ಅಂಗಡಿ ಬಾಗ್ಲಾಕಿದೆ ಗೈಸ್. ಈಗ ಮತ್ತೆ ಬೇರೆ ಕಡೆ ಅಲ್ಲಿ ನಮ್ಮ ಇನ್ನೊಬ್ಬರು ಸೇಟು ಒಂದು ಅಲ್ಲಿ ಕೊಡ್ತಾರೆ, ಚೆನ್ನಾಗಿ ಕೊಡ್ತಾನೆ. ಬಟ್ ರೈಟ್ ಜಾಸ್ತಿ. ಅಲ್ಲಿ ತರೋಣ ಅಂತ ಹೋಗ್ತಾಯಿದ್ದೀನಿ ಇವಾಗ. ನಾನು ಜೊತೆಲಿ ಬರ್ತೀನಿ ಬಾ ಅಂತ ಅಂದೆ. ಅದಕ್ಕೆ ಓಕೆ ಗೈಸ್, ನೋಡೋಣ ಹೋಗಿ ಏನಾಗುತ್ತೆ ಅಂತ. ನಾಷ್ಟ ಎಲ್ಲ ಆಯಿತು. ಈಗ ಜಸ್ಟು ದೋಸೆ ಎಲ್ಲ ಮಾಡಿದ್ರು. ದೋಸೆ ಎಣ್ಗಾಯಿ ಪಲ್ಯ ನೋಡ್ಬೋದು, ಎಲ್ಲ ಎತ್ತಿಟ್ಬಿಡೋರೆ ನಮ್ಮಮ್ಮ ಆಲ್ರೆಡಿ. ಓಕೆ ಗೈಸ್, ಹೋಗ್ಬಾರ್ದ, ನೋಡೋಣ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಗೈಸ್, ಒಂದು ಗಾಡಿದು ಚೈನ ಯಾವ ಥರ ಫುಲ್ಲು ಇದಾಗ್ಬಿಟ್ಟೈತಿ, ಎಲ್ಲ ರಸ್ಟ್ ಹಿಡಿದ್ಬಿಟ್ಟೈತಿ ಗಾಡಿ. ನೋಡಿ ನಮ್ಮಮ್ಮ ಬಂದರು ಈಗ. ಹೋಗ್ಬಿಟ್ಟು ಸಿಗ್ಲ್ವೇನಮ್ಮ? ಫೋನ್ ಎತ್ತಲ್ಲಪ್ಪ, ಹೋಗ್ಲಿ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರೆ ತರ್ಬೋದು. ಫೋನ್ ತೆಗಿತಲ್ಲ. ಎರಡು ಅಂಗಡಿ ಬರ್ಲಕಂಡ, ಎರಡು ಅಂಗಡಿ ಹೂವು ಇಡ್ಬೇಕು. ಮತ್ತೆ ಬರೋಸಿಗೆ ರೆಡಿ ಆಗಿ ಒಂದೇ ಹೂವು ಇಡ್ಬೇಕಾಗಿತ್ತು. ಒಂದು ಹಾಕ ಸಾಕಿತ್ತು. ಈಚೆದೆ ಹಾಕಿರೋದು, ಒಂದೆಲ್ಲ ಹಾಕಿರೋದು. ಅದು ಕಾಲ್ಗೆ ಸಿಕ್ತಿಲ್ಲಮ್ಮ. ರಾಯಲ್ ಎನ್ಫೀಲ್ಡವರು ನೋಡ್ಬೋದು, ಸರ್ವಿಸ್ ಮಾಡಿಕೊಟ್ಟವ್ರೆ. ಇಲ್ಲಿ ಅದೇನೋ ಇದ್ರೂ ಪಾಲಿಷ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದವ್ರೆ. ನೋಡಿ ಗೈಸ್, ಯಾವ ಟೈಪ್ ಮಾಡವ್ರೆ ಅಂತ. ಅಷ್ಟು ಮಾತ್ರ ಏನು ಅವರು ತಾನೇ ಒಂದು ಗಾಡಿ ನೋಡ್ಬೇಕಾ? ದಿನಕ್ಕೆ ಒಂದು 20 ಗಾಡಿ ನೋಡ್ಬೇಕು, 30, 50, 60 ಗಾಡಿ ನೋಡಬೇಕು ಅಂತಂದರೆ ಸರ್ವಿಸ್ ಮಾತ್ರ ಒಂಚೂರು ಮಾಡೋದು ಎಲ್ಲೂ ಚೆನ್ನಾಗಿ ಮಾಡಲ್ಲ. ಮೈಸೂರಲ್ಲಿ ಹೊರಗಡೆ ಮಾಡಿಸ್ಬೇಕು, ಶೋರೂಮ್ ಅಂತ ಹೇಳೋದಷ್ಟೇ, ಎಲ್ಲೂ ಒಂಚೂರು ಚೆನ್ನಾಗಿ ಮಾಡೋದು. ಓಕೆ ಗೈಸ್, ನೋಡೋಣ ಬನ್ನಿ, ಹೋಯ್ತಾ ಸಿಗ್ತೀನಿ. ನಮ್ಮಮ್ಮ ಗಾಡಿ ಓಡಿಸ್ತಾರೆ. ಓಡ್ಸಮ್ಮ ಅಂತ ಅಂದರೆ ನೀನು ತುಂಬ ಭಾರ ನಂಗೆ ಓಡ್ಸೋಕ್ಕಾಗಲ್ಲ ಅಂತ ಅಂತವ್ರೆ. ನೋಡಿ ಗೈಸ್, ಏನಮ್ಮ ಏನಿಲ್ಲ ಬಿಡ, ತುಂಬ ಭಾರ ಇದ್ದೀನಾ? ನೋಡಿ ಗೈಸ್, ನಮ್ಮಮ್ಮ ಇಲ್ಲೇ ಸಮುದಾಯದಿಂದ ಬಂದರು. ಹೋಲ್ಸೇಲಲ್ಲಿ ಕೊಡ್ತಾರೆ. ಅಲ್ಲಿ 170 ತಿಕ್ಕೆಲ್ಲ ರೈಟು ಮಾತ್ರ ಇಲ್ಲಿ 4 ಕಿಲೋಮೀಟರ್ ಅಭಿಷೇಕ್ ಸರ್ಕಲ್ಲು. ನೋಡೋಣ ಬನ್ನಿ ಗೈಸ್, ಯಾವ ಥರ ಇರುತ್ತೆ ಅಂತ. ಹೋದ್ವು ಅಂಗಡಿಗೆ, ತಗೊಳ್ಳಿಲ್ಲ, ವಾಪಸ್ ಬಂದು ನಾಳೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಗ್ಯುಲರಾಗಿ ಒಬ್ಬರ ಹತ್ರ ತಗೋತೀವಿ. ಅಲ್ಲಿ ಇಲ್ಲ ಗೈಸ್, ಇವತ್ತೇನೋ ಪೂಜೆ ಅಂತೆ, ಅವರು ಓಪನ್ ಮಾಡಿಲ್ಲ ಇವತ್ತು ಅಂಗಡಿ. ಅದಕ್ಕೆ ಇಲ್ಲೇ ತಗೊಳ್ಳೋಣ ಬಿಡು ನಾಳೆ ಅಂತ ಕರ್ಕೊಬಂದರು. ಸುಮ್ಮನೆ ಹೋಗಿ ಒಂದು ರೌಂಡ್ ಹೊಡ್ಕೊಬಂದಿದ್ದಾಯ್ತು. ಎಷ್ಟು ಗೊತ್ತಾ, 7-8 ಕಿಲೋಮೀಟ್ರ್ ವೇಸ್ಟು. ಅಲ್ಲಿಗೆ ಎಷ್ಟು ಪೆಟ್ರೋಲ್, 50 ರೂಪಾಯಿ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಹೋಗಿ ಬಂದಿದ್ದಕ್ಕೆ. 50 ರೂಪಾಯಿ ಇದ್ದರೆ ಅಂತ ಆ ಥರ ಜಿಪ್ಪುಣತನ ಮಾಡ್ಬಿಡಕಣಮ್ಮ. ನೋಡಿ ನಮ್ಮಮ್ಮ ಆಗಲೇ ಪೂಜೆ ಮಾಡಿದ್ರು, ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದೆ ಆಗಲೇ. ನೋಡಿ ಹೆಂಗೆ ಮನಿಕತ್ತವ್ರೆ, ಶಿವನಾರಾಯಣ ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸ್ವಲ್ಪ ಹೊತ್ತು ಮನಿಕಬೇಕು, ನೈಟ್ ಶಿಫ್ಟ್ ಬೇರೆ ಮಾಡ್ಕೊಂಬಂದಿರೋದು.
ಹಾಯ್ ಗಾಯ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನೇನು ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನೈಟ್ ಶಿಫ್ಟು ಎಲ್ಲ ಡ್ಯೂಟಿ ಮಾಡ್ಕೊಬಂದಿದ್ದೆ, ಸಖತ್ ಸುಸ್ತಾಗಿತ್ತು, ಹಂಗೆ ಮಲ್ಕೊಂಡಿದ್ದೆ ಗೈಸ್. ಈಗ ನಮ್ಮಮ್ಮ ಅಲ್ಲಿ ಕಂಪ್ನಿಯಲ್ಲಿ ನಾಷ್ಟ ಕೊಡ್ತಾರೆ, ನಾಷ್ಟ ಮಾಡಿರಲಿಲ್ಲ ಆದರೆ. ಇಲ್ಲಿ ಬಂದರೆ ನೆನ್ನೆ ದೋಸೆನೇ ಐತೆ ಹಾಕ್ಕೊಡ್ತೀನಿ ಅಂದರು, ಬೇಡ ಅಂದ್ಬಿಟ್ಟು ಈಗ ಹೋಟ್ಲಿಗೆ ಹೋಗಿ ತಿನ್ಕೊಬಂದೆ. ನಮ್ಮಮ್ಮ ನೋಡಿ ಮಸಾಲೆ ವಡೆ ತಂದ್ಕೊಟ್ಟೆ ತಿಂತವ್ರೆ. ಬ್ರೆಡ್ ರೋಸ್ಟ್ ಇದು ಮಾಡ್ಕೊಡ್ತೀವಿ, ಮಾಡ್ಕೊಡಮ್ಮ ಅದ. ತಿನ್ಕೋಬೇಕು, ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಗೈಸ್. ನೋಡೋಣ ಮುಂದೆ ಮಧ್ಯಾಹ್ನಕ್ಕೆ ಏನು ಸಾಂಬಾರಮ್ಮ, ಉಪ್ಸಾರು ಮಾಡ್ತೀಯಾ? ಉಪ್ಸಾರು ಮಾಡ್ತಾರೆ, ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಓಕೆ ಗೈಸ್. ಇಲ್ಲ ಇಲ್ವಾ? ಇದು ನನಗೆ ಬೇಕಣಮ್ಮ, ನೀನು ತಂದ್ಕೊಟ್ಟಿಲ್ವಾ? ನಿಂಗೆ ಆಲೂಗಡ್ಡೆ ಚಿಪ್ಸ್ ಇಷ್ಟ ಅಂತ ಅಂದ್ಬಿಟ್ಟು. ಆಲೂಗಡ್ಡೆ ತಂದಿದ್ಯಾ? ಆಲೂಗಡ್ಡೆ ಇಷ್ಟ ಅನ್ನ. ರಬ್ಬರ್ ಬ್ಯಾಂಡ್ ಹಾಕಿಲ್ವಾ ಅಲ್ಲಿ? ಸೈಡ್ಸು ಫ್ಲಾಶ್ ಏನಾಯ್ತಿದೆ ನೋಡಮ್ಮ. ಮಧ್ಯಾಹ್ನ ಏನು ವಿಡಿಯೋನೇ ಮಾಡೋಕ್ಕಲ್ಲ, ಊಟದ್ದೆಲ್ಲ ಮರ್ತ್ಕೊಂಡೆ. ಯಾವ ಸೀರಿಯಲ್ ಅಮ್ಮ ಇದು? ಗೈಸ್ ನೋಡಿ, ನಮ್ಮಮ್ಮ ನೈಟ್ ಶಿಫ್ಟ್ ಮಾಡಿ ಮಲಗಿದ್ದೆ, ಇವಾಗಿದ್ದೆ. ಟೈಮ್ ನೋಡಿ 2:30 ಆಗಿದೆ. ಊಟ ಮಾಡ್ತೀಯ ಅಂತ 1 ಗಂಟೆಲಿ ಕೇಳಿದೆ ನಮ್ಮ. 1 ಗಂಟೆಲ್ಲ 1:15 ಇಲ್ಲ, 1 ಗಂಟೆ 1:15 ಕೇಳಿದ್ರು. ನನಗೆ ಮೊಬೈಲ್ ನೋಡ್ತಾ 2:30 ಆಗಿತ್ತು. ಟೀ ಕೊಡೋಕ್ಕೆ ಅಲ್ಲಿಸ್ಬೇಕಿತ್ತು ನಾನು. ಈಗ ಹಂಗೆ ಮೊಬೈಲ್ ನೋಡ್ತಾ ಈಗ ಆಚೆ ಕಡೆಗೆ ಬಂದೆ ನೋಡೋಣ ಅಂತ. ನಮ್ಮಮ್ಮ ನೋಡಿ ನಾನು ಬುಟ್ಟ ಹಾಕೊಂಡು ಆಲೆ ಬಿಡಿತಾವ್ರೆ. ಟಿ ವಿ ಹಾಕ್ತೀಯಾ? ಬರೀ ನ್ಯೂಸ್ ನೋಡೋಣ ಅಂತ ಹಾಕಿದ್ರೆ ಬರೀ ದರ್ಶನ್ದೇ ನ್ಯೂಸು ಹಾಕೊಂಡು ರುಬ್ತಾವ್ರೆ. ಪ್ರಜ್ವಲ್ದು ಹೋಯ್ತು. ಈಗ ಯಾರ್ದು? ಅದೇ ದರ್ಶನ್ದು. ನಾನು ಈಗ ಊಟ ಮಾಡಿ ಬಾತ್ ಮಾಡಿದ್ಯಲ್ಲಮ್ಮ, ಅನ್ನ ಮಾಡಿದ್ಬಿಟ್ಟು. ಏನು ಸೈಡ್ಸ್ ಹಾಕೊಡ್ತೀಯಾ? ಸೌತೆಕಾಯಿ ಚಿಪ್ಸ್ ಐತೆ, ಆಲ್ಕೇರ್ ಐತೆ, ಬಾತು ಮೊಸರು ಎಲ್ಲ ಕೊಡ್ತೀನಿ ಸೈಡ್. ಚೆನ್ನಾಗಿ ಬಿಸಿ ಬೆಚ್ಚಗೈತೆ, ಬಿಸಿ ಮಾಡ್ಕೊಡ್ತೀನಿ ಬರೋದು. ನಾನು ಹಂಗೆ ಬೆಳಿಗ್ಗೆ ತಿಂದು ಇಡ್ಲಿ ವಡೆ ತಿಂತಿದ್ದೆ. ಈಗ ಅನ್ನ ತಿನ್ನು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಆಯ್ ಗೈಸ್, ಈಗ ತಾನೇ ಮುಖ ತೊಳ್ಕೊಂಡು ಬಂದೆ ಗೈಸ್. ನೋಡಿ ನಮ್ಮಮ್ಮ ಬಿಸಿ ಮಾಡ್ತವ್ರೆ ಬಾತ್ನ ಬಿಸಿ ಮಾಡ್ಕೊಡೋದು ನೀನು ಒಳ್ಳೆ ಕಣಮ್ಮ. ಹಂಗೆ ತಿಂತೀಯಾ? ವೈಟ್ ರೈಸ್ ಮಾಡು ಅಂತಂದರೆ ಹಂಗೆ ತಿನ್ನಾಗತ್ತಾ? ಬೆಚ್ಚಗೈತೆ ಹಾಕೋದಕ್ಕೆ ನೀರು ಆಡಬಾರ್ದ? ಬರೀ ಬಾತ್ ತಿಂದು ಮಾಡೇ ಇಲ್ಲ, ನಾನು ಮಾಡೋದೇ ಇಲ್ಲ. ಮೊನ್ನೆನೂ ತಿಂದೆ, ಹೋಟ್ಲಿಂದ ತಗೊಂಡು ಅವಾಗ ಅದ್ರ ಬಾತ್ನ. ಈಗ ತಾನೇ ಜಸ್ಟ್ ಮುಖ ತೊಳ್ಕೊಂಬಂದೆ ಗೈಸ್. ಮುಖ ತೊಳ್ಕೊಂಡು ಈಗ ಬಾತ್ ಬಿಸಿ ಮಾಡ್ತಾರೆ. ನಾಷ್ಟ ಲೆಕ್ಕಾಚಾರಕ್ಕೆ ಹೋದರೆ ಈಗ ಊಟ ಮಾಡಬೇಕು. ಮತ್ತು ಏನು ನಮ್ಮ ವೀಡಿಯೋ ಹಾಕಿದ್ರು ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಏಪತ್ತೆ ಇಲ್ಲ ಕಣಮ್ಮ. ಯಾರು ನೋಡ್ತಾನೆ ಇಲ್ಲ ಜಾಸ್ತಿ. ಚೆನ್ನಾಗಿರೋದು ಯಾವ್ದಾರು ಹಾಕು, ನೋಡ್ತಾನೆ. ಒಂದು ವೀಡಿಯೋ ವೈರಲ್ ಆಗೋ ತನಕ ಆಮೇಲೆ ಟಾಪಲ್ಲಿ ಬರ್ತೀನಿ. ಮುಗೀತಲ್ಲ ಹಾಕೋದು ಮೇಡಮ್ಮ. ಅದೇ ಸ್ಪಂಜ್ ಥರ ಇರ್ತದೆ ಏನದು? ಸೋಯಾಬೀನು. ಹಾಂ, ಸೋಯಾಬೀನು ಇತ್ತ ಸ್ವಲ್ಪ ಆಯಿತು. ಓಕೆ, ಸಿಗ್ತೀನಿ ನೋಡಿ ಗೈಸ್. ಊಟ ಕೊಡು ಅಂದರೆ ನಾಷ್ಟ ಕೊಡ್ತಾರೆ 2-3 ಗಂಟೆಗೆ. ಇದು ಆಲೂಗಡ್ಡೆ ಚಿಪ್ಸ್ ಕಾಯಿನಾ ತರಬೇಕು? ಇನ್ನೊಂದು ಪ್ಯಾಕೆಟ್, ಇನ್ನೊಂದೆರಡು ಪ್ಯಾಕೆಟ್ ಐತೆ.
ಓಕೆ ಗಾಯ್ಸ್, ತಿನ್ಬಿಟ್ಟು ಸಿಗ್ತೀನಿ. ಬಾತ್ ಮಾಡೋರೆ ಬೆಳಗ್ಗೆ ಮಾಡಿರೋದು, ಈಗ ಕೊಡ್ತಾವ್ರು ತಿನ್ನೋಕ್ಕೆ. ಗೈಸ್ ಈಗ ತಾನೇ ಊಟ ಮಾಡಿದೆ, ಮತ್ತು ನಮ್ಮಮ್ಮ ಇಮಿಡಿಯೇಟ್ ಹಿಂದ್ಗಡೆಯಿಂದ ಬ್ಯಾಕ್ ಟು ಬ್ಯಾಕ್ ನೋಡಿ ಎಲ್ಲ ಫ್ರೆಶ್ಶಾಗಿ ಹಾಕಿ ಕೊಟ್ಟವ್ರೆ. ಕುಡಿಬೇಕು ಗೈಸ್, ಕುಡ್ದು ಮತ್ತೆ ಮನಿಕೋಬೇಕು. ನೈಟ್ ಶಿಫ್ಟ್ ಬೇರೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಲಾಗ್ನೇ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಬೆಂಗಳೂರಿಗೆ ಹೋಗಿದ್ದೆ. ಓಕೆ ಗೈಸ್, ಈಗ ಮಾರ್ನಿಂಗ್ ಚಿತ್ರಾನ್ನ ಮಾಡ್ಕೊಟ್ಟಿದ್ದಾರೆ ಮನೇಲಿ. ಉಪ್ಪಿನಕಾಯಿ ನಮ್ಮ ಇದಾ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.